ನಮ್ಮ ದೇಶವನ್ನ ಕಮ್ಯುನಲಿಸಂ ಮಾಡಿ, ನಮ್ಮ ರಾಜ್ಯವನ್ನ ಕಮ್ಯುನಲಿಸಂ ಮಾಡಿ, ಧರ್ಮವನ್ನ ನಾವುಗಳೆಲ್ಲ ಒಂದು ಗುರುವಾಗಿ ತಗೊಳ್ಳೋಂತ ಸಮಯದಲ್ಲಿ ಧರ್ಮವನ್ನ ತಮ್ಮ ಕಿಡಿಗೇಡಿಗಳು, ಅದು ಗಣೇಶನ ಪೂಜೆ ಆಗಿರ್ಬೋದು ಅಥವಾ ಬೇರೆ ಯಾವ್ದಾದ್ರು ಸಾಂಪ್ರದಾಯಿಕ ಕಾರ್ಯಕ್ರಮಗಳಾಗಿರ್ಬೋದು, ಅವುಗಳನ್ನ ಸಾಂಪ್ರದಾಯಿಕ ಬದ್ಧವಾಗಿ ಶುದ್ಧವಾಗಿ ಉಪವಾಸ ಇದ್ದು ಒಂದಷ್ಟು ಒಳ್ಳೆಯ ಬೆಳೆ ಬಟ್ಟೆಗಳನ್ನು ಹಾಕೊಂಡು ಶುದ್ಧವಾಗಿ ಉಪವಾಸ ಇದ್ದು ನಮ್ಮ ಹಿಂದೂ ಧರ್ಮದ ಆಚಾರ ವಿಚಾರಗಳನ್ನು ಆಚರಿಸುವುದ ಬಗ್ಗೆ ನಮಗೆ ತುಂಬಾ ದೊಡ್ಡ ಗೌರವ ಇದೆ. ಒಳ್ಳೆ ಹಲ್ಕಟ್ಟು ಕೋತಿಗಳ ತರ ಆ ಒಂದು ಗಣೇಶನ ಇವರಪ್ಪನ ಆಸ್ತಿ ತರ ಮೆರವಣಿಗೆಗಳು ಮಾಡಿಕೊಂಡು ಕುಡ್ಕೊಂಡು ಕುಣುಕೊಂಡು ಬೈಕೊಂಡು ಕಿರ್ಚಾಡ್ಕೊಂಡು ವೈಲೆನ್ಸ್ ಕ್ರಿಯೇಟ್ ಮಾಡೋ ಒಂದು ಮೋಡಲ್ಲಿ ಪೊಲೀಸರು ನೆನ್ನೆ ಮದ್ದೂರಲ್ಲಿ ಐ ಅಪ್ರಿಷಿಯೇಟ್ ದ ಆಕ್ಷನ್ ಆಫ್ ದ ಪೊಲೀಸರ ಜೊತೆ ನಾವೆಲ್ಲ ಇದ್ದೇವೆ. ನೀವು ಸಮಾಜದಲ್ಲಿ ನಾವು ನಿಮ್ಮನ್ನ ಕ್ರಿಟಿಕ್ ಮಾಡೋದು ಬೇರೆ ವಿಚಾರ, ಸಾಕಷ್ಟು ವಿಚಾರಗಳಲ್ಲಿ ಕ್ರಿಟಿಕ್ ಮಾಡ್ತೀವಿ, ಬಟ್ ದಟ್ ಡಸಂಟ್ ಮೀನ್ ನಾವು ನಿಮ್ಮ ಸಪೋರ್ಟ್ ನಿಂತಿಲ್ಲ ಅಂತ ಯಾವುದೇ ಇಲ್ಲ. ನೆನ್ನೆ ಮದ್ದೂರಲ್ಲಿ ನೀವು ತಗೊಂಡಂತ ಯಾಕೆ ಅಂತಂದ್ರೆ ನಾನು ನೋಡಿದೆ ಪೊಲೀಸರು ಯಾರು ಆಕ್ಷನ್ ತಗೊಳ್ಳಕ್ಕೆ ಅಂತ. ಪೊಲೀಸರು ನಿಮ್ಮ ಮನೆ ಬಾಗಿಲಿಗೆ ಬಂದು ಆಕ್ಷನ್ ತಗೊಂಡಿಲ್ಲ. ಅವರು ಬೀದಿಗಳಲ್ಲಿ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆದಾಗ ಸಂಬಂಧಪಟ್ಟಂತ ಆಕ್ಷನ್ ಅನ್ನ ಸರಿಯಾದ ಸಮಯಕ್ಕೆ ಸರಿಯಾದ ಜಾಗಕ್ಕೆ ಕೊಟ್ಟು ಮಾಡಿದ್ದಾರೆ. ಜಸ್ಟ್ ಕಮ್ ಡೌನ್. ಇಲ್ಲಿ ಯಾರೋ ನೆನ್ನೆ ಮದ್ದೂರಲ್ಲಿ ಅಬ್ಸರ್ವ್ ಮಾಡಿ ಸರ್, ವಿಡಿಯೋದಲ್ಲಿದೆ. ನನ್ನ ಪಾಡಿ ನಾನು ಹೋಗ್ತಾ ಇದ್ದೀನಿ, ಓಡೋಗ್ತಾ ಇದ್ದೀನಿ, ಹೊಡಿತಾ ಇದ್ದಾರಲ್ಲ ಎಲ್ರಿಗೂ ಅಂತ ನಾನು ಆಕೆ ಪಾಡಿಗೆ ಆಕೆ ಹೋಗ್ತಾ ಇಲ್ಲಂತೆ. ಶಿ ಇಸ್ ಕ್ಲೇಮಿಂಗ್ ಶಿ ಇಸ್ ಬಿನ್ ಅಸಾಲ್ಟೆಡ್ ಬೈ ಪೊಲೀಸ್. ನಾನು ಕೇಳೋದಿಷ್ಟೇ ಸರ್, ಅವ್ನ್ಗೆ ಏನೇ ಇರ್ಲಿ ಅವ್ನ ಮನೇಲಿ ಇಟ್ಕೊಬೇಕು ಸರ್. ಕಂಡವ್ರ ಮನೆ ಹೆಣ್ಮಕ್ಳ ಮೇಲೆ ಏನು ಕೈ ಮಾಡ್ತಾನೆ, ಅವರಿಗೆ ಕೈ ಮಾಡಕ್ಕೆ ರೂಲ್ಸ್ ಕೊಟ್ಟಿದ್ದಾರು. ಸೇಫ್ಟಿ ತಾನೇ ಬರ್ತೀರ. ಆಕೆ ಭಾಷೆ ನೋಡಿ ಅವನು ಇವನು ಅಂತ ಪೊಲೀಸ್ ಅವರನ್ನ ಉಚ್ಚಾರಣೆ ಮಾಡುವಂತ ಒಂದು ಹೆಣ್ಮಗಳು. ನೋಡಮ್ಮ ತಾಯಿ, ನಿನ್ ಮನೆ ಬಾಗಿಲಿಗೆ ಬಂದ್ರೆ ಪೊಲೀಸ್ ಅವರೇನೋ ಲಾ ಅಂಡ್ ಆರ್ಡರ್ ಎನ್ಫೋರ್ಸ್ಮೆಂಟ್ ಮಾಡಲಿಲ್ಲ. ತಾವು ಬೀದಿನಲ್ಲಿ ರಂಪಾಟ ಮಾಡಬೇಕಾದ್ರೆ, ವಾಲೆನ್ಸ್ ಕ್ರಿಯೇಟ್ ಮಾಡಬೇಕಾದ್ರೆ, ಪ್ರವೋಕ್ ಮಾಡಬೇಕಾದ್ರೆ, ಪ್ರವೋಕಿಂಗ್ ಮಾತುಗಳನ್ನ ಆಡಬೇಕಾದ್ರೆ ನೀವೇನ್ ಅನ್ಕೊಂಡಿದ್ದೀರಾ? ಜಸ್ಟ್ ಬಿಕಾಸ್ ಏನೋ ನಿಮ್ಗಳಿಗೆ ಆಚರಣೆ ಮಾಡಲಿಕ್ಕೆ ಅವಕಾಶ ಇದೆ, ನಮ್ಮ ಹಿಂದೂ ಧರ್ಮವನ್ನ ಬೀದಿಗಳಲ್ಲಿ ನೀವು ಗಲಾಟೆಗಳು ಮಾಡಿಕೊಂಡು ಬೇರೆ ಧರ್ಮದವ್ರನ್ನ ಬೈಕೊಂಡು ನಾಚಿಕೆ ಗೀಚಿಕೆ ಆಗಲ್ವಾ ನಿಮ್ಗೆ? ನಾವು ಧರ್ಮದ ಆಚರಣೆಗಳನ್ನ, ದೇವರ ಮೆರವಣಿಗೆಗಳನ್ನ ನಮ್ಮೂರಲ್ಲಿ ನೋಡಿದ್ದೇವೆ. ನಾವು ವೆಂಕಟರಮಣ ಸ್ವಾಮಿ ಮೆರವಣಿಗೆ ಮಾಡ್ತಾರೆ, ಆಂಜನೇಯನ ಮೆರವಣಿಗೆ ಮಾಡ್ತಾರೆ, ಶುದ್ಧವಾದ ಬಿಳೆ ಬಟ್ಟೆ ಹಾಕೊಂಡು ಉಪವಾಸ ಇಟ್ಕೊಂಡು ತಿಲ್ಕ ಇಟ್ಕೊಂಡು ಬಾಯಲ್ಲಿ ಮಂತ್ರ ಅದು ಮಂತ್ರನ, ಅದು ಬಾಯಲ್ಲಿ ಬೇರೆ ಧರ್ಮದವ್ರು ಬೈಕೊಂಡು ಯು ಆರ್ ಟ್ರೈಂಗ್ ಟು ಎಂಡೇಂಜರ್ ಒಡಕಲ್ಲ ವೈಲೆನ್ಸ್. ಅಲ್ಲಿ ಬೇರೆ ಗಲಾಟೆ, ಅಲ್ಲಿ ಬಂದು ಬೇರೆ ಧರ್ಮದವ್ರು ಬಂದು ನಿಮ್ಮೆಲ್ಲ ಗಲಾಟೆ ಮಾಡಬೇಕು, ನೀವು ಗಲಾಟೆಗಳು ಪ್ರವೋಕ್ ಮಾಡಿ ಓಡೋಗ್ಬೇಕು, ಅಲ್ಲಿ ಕಲ್ಲು ತೂರಾಟ ಆಗ್ಬೇಕು. ಅದನ್ನ ಯಾವುದೋ ಒಂದು ಪಕ್ಷ ಅದನ್ನ ಮೈಲೇಜ್ ತಗೊಳ್ಬೇಕು. ನಾನ್ ಸೆನ್ಸ್. ವಿ ಅಪ್ರಿಷಿಯೇಟ್ ದ ಆಕ್ಷನ್, ಅರ್ಲಿ ಆಕ್ಷನ್ ಆಫ್ ಪೊಲೀಸ್ ಅವರ ಒಂದು ಆಕ್ಷನ್ ನಾವು ಅಪ್ರಿಷಿಯೇಟ್ ಮಾಡ್ತೀವಿ. ಸ್ಟ್ಯಾಂಡ್ ವಿತ್ ಯು. ನಿಮ್ಮ ಮಾರಲ್ಸ್, ನೀವು ವೈಲೆನ್ಸ್ ಅನ್ನ ಪ್ರಿವೆಂಟ್ ಮಾಡಲಿಕ್ಕೆ ಮಾಡಿದಂತ ಕೆಲಸಕ್ಕೆ ನಾವೆಲ್ಲ ಜೊತೆಲಿದ್ದೇವೆ. ಈ ದೇಶ ಯೂನಿಟಿನಲ್ಲಿ, ಡೈವರ್ಸಿಟಿನಲ್ಲಿ ಯೂನಿಟಿಯನ್ನು ಕಂಡುಕೊಂಡ ದೇಶ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ. ರಾಷ್ಟ್ರಕವಿ ಕುವೆಂಪು ಹೇಳಿದ್ದು, ತಾಯಿ ಮನದಲ್ಲಿಟ್ಕೋ, ಈ ದೇಶದ, ಈ ರಾಜ್ಯದ ನಾನಾ ಜಾತಿ ಧರ್ಮ ಹೂತೋಟದಲ್ಲಿ ಕರ್ನಾಟಕ ಒಂದು ಹೂತೋಟ, ಅದರಲ್ಲಿರುವಂತಹ ಹೂಗಳು ನಾವೆಲ್ಲ ಅಂತೇಳಿ ರಾಷ್ಟ್ರಕವಿ ಕುವೆಂಪು ಹೇಳಿದ್ದಾರೆ. ಇದನ್ನೇ ಸಂವಿಧಾನದಲ್ಲಿ ಆರ್ಟಿಕಲ್ 14 ಬರೆದಿರೋದು, ಈಕ್ವಾಲಿಟಿ ಬಿಫೋರ್ ಲಾ ಅಂತ. ಕಾನೂನು ಮುಂದೆ ಎಲ್ಲರೂ ಒಂದೇ ಅಂತ ಸರಿಯಾಗಿ ಕೊಟ್ಟಿದ್ದಾರೆ ದೋಸೆ. ವಿ ಸ್ಟ್ಯಾಂಡ್ ವಿತ್ ಪೊಲೀಸ್ ಜೊತೆ ನಾವಿದ್ದೇವೆ. ಯಾವುದೇ ಕಾರಣಕ್ಕೂ ಸಮಾಜವನ್ನ ಧರ್ಮದ ಹೆಸರಲ್ಲಿ ಕಲ್ಲು ತೂರಾಟ ಅಲ್ಲ. ವೈ ಕಾಂಟ್ ಯು ಎನ್ಫೋರ್ಸ್? ಅಲ್ಲ ಡಿಜೆ ನಮ್ಮ ಸಂಸ್ಕೃತಿ ಅಲ್ಲ, ಪಟಾಕಿಗಳು ಹೊಡೆಯೋದು ಅಂಡ್ ಮೆರವಣಿಗೆ ಅನ್ನೋದನ್ನ ವೈಲೆನ್ಸ್ ಬಳಸಿದ್ರೆ ಎನ್ಫೋರ್ಸ್ ಸ್ಟ್ರಿಕ್ಟ್ ಆಕ್ಷನ್. ವಿ ಸ್ಟ್ಯಾಂಡ್ ವಿತ್ ದ ಗವರ್ಮೆಂಟ್, ವಿ ಸ್ಟ್ಯಾಂಡ್ ವಿತ್ ದ ಪೊಲೀಸ್. ಏನೇನ್ ಕೊಟ್ಟಿದ್ದಾರೆ ಇವರು? ದೇವರು ಅಂದ್ರೆ ಉಚ್ಚಾಟನ,
ಗಣೇಶ ಅಂದ್ರೆ ನಿಮ್ಮ ತೀಟೆ ತೀರ್ಸ್ಕೊಳಕ್ಕೆ, ನಿಮ್ಮ ಗಲಾಟೆಗಳನ್ನ ಮಾಡ್ಕೊಳಕ್ಕೆ, ನಿಮ್ ಬೈಕೊಳಕ್ಕೆ ಜಾಗನ. ವಿಘ್ನೇಶ್ವರ ನಿರ್ವಿಘ್ನದಾಯಕ, ಅವನ ಜೊತೆ ಉಚ್ಚಾಟ ಮಾಡಿದ್ರೆ ಅವನೇ ನಿಮ್ಗೆ ಬಾರಿಸಿರೋದನ್ನೇ. ವಿಘ್ನೇಶ್ವರನಿಗೆ ಬೇಜಾರಾಗಿದೆ ನೀವು ಮಾಡೋ ಉಚ್ಚಾಟವನ್ನ. ಏನ್ ದೇವ್ರಿಲ್ಲ ಅನ್ಕೊಂಡಿದ್ದೀರಾ? ಬರೀ ಅದು ಸುಮ್ನೆ ಅದ್ಯಾವುದೋ ಮಣ್ಣಿನ ಮೂರ್ತಿ ಅನ್ಕೊಂಡಿದ್ದೀರಾ? ಇಟ್ ಹ್ಯಾಸ್ ವೈಬ್ರೇಷನ್ಸ್, ಇಟ್ ಹ್ಯಾಸ್ ಸ್ಪಿರಿಚುವಲ್ ಪವರ್ಸ್. ಅದಕ್ಕೆ ನಾನು ಬಾರಿಸಿರೋದು. ರಾಜ್ಯ ಸರ್ಕಾರಕ್ಕೆ ನಾವು ಹೇಳ್ತೀವಿ, ವಿ ಸ್ಟ್ಯಾಂಡ್ ವಿತ್ ಪೊಲೀಸ್ ಅಂಡ್ ಪೊಲೀಸ್ ಆಕ್ಷನ್ ಅಂಡ್ ವಿ ಅಪ್ರಿಷಿಯೇಟ್ ಇನ್ ಪ್ರಿವೆಂಟಿಂಗ್. ಅವ್ರು ಯಾರು ಮನೆಗಳು ನುಗ್ಗಿ ಯಾರಿಗೂ ಎನ್ಫೋರ್ಸ್ಮೆಂಟ್ ಮಾಡಲಿಲ್ಲ. ಬೀದಿನಲ್ಲಿ ಅದು ದೊಡ್ಡ ಗಲಾಟೆ ಆಯ್ತು ಅಂತಂದ್ರೆ, ಯಾರಾದ್ರೂ ಮೃತ್ಯು ಆಯ್ತು ಅಂತಂದ್ರೆ RCB ತರ ಪೊಲೀಸರು ಸಸ್ಪೆಂಡ್ ಆಗ್ತಾರೆ. ಸೊ ದೇ ಆರ್ ಪ್ರಿವೆಂಟೆಡ್ ಅಂಡ್ ಇಫ್ ದ ಪ್ರಿವೆನ್ಷನ್ ಹ್ಯಾಸ್ ಟೇಕನ್ ಸಮ್ ಡಿಗ್ರಿ ಆಫ್ ಕಮಿಷನ್, ಐ ಆಮ್ ಶ್ಯೂರ್ ವಿ ಆಲ್ ಅಪ್ರಿಷಿಯೇಟ್ ಇಟ್. ಡೆಫಿನೆಟ್ಲಿ ಕೋರ್ಟು ಸಹ ಅಪ್ರಿಷಿಯೇಟ್ ಮಾಡುತ್ತೆ. ಸಮ್ ಡಿಗ್ರಿ ಆಫ್ ಒಮಿಷನ್ ಆರ್ ಕಮಿಷನ್ ಇಫ್ ಹಸ್ ಟೇಕನ್ ಪ್ಲೇಸ್ ಇನ್ ಟು ಕರ್ಬ್ ದ ಪೀಸ್. ಅಲ್ಲಿ ಶಾಂತಿಯನ್ನ ಕದರದಾಗೆ ನೋಡ್ಕೊಳ್ಳಲಿಕ್ಕೆ ಪೊಲೀಸರು ಏನಾದ್ರೂ ಮಾಡಿದ್ರೆ ನಾವು ಅದನ್ನ ಅಪ್ರಿಷಿಯೇಟ್ ಮಾಡ್ತೀವಿ. ಸರಿಯಾಗಿ ಬಿದ್ದಿದೆ, ಬೀಳ್ಲಿ. ಏನ್ ನೀವೆಲ್ಲ ಕೋತಿ ಆಟ ಆಡಕ? ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿದ್ದಾರೆ ರಾಷ್ಟ್ರಕವಿ ಕೊಂಬ. ತೋಟದಲ್ಲಿರೋ ಕೋತಿಗಳು ನೀವೆಲ್ಲ. MLA ಟಿಕೆಟ್ ಕೊಡಿ. ನೆಕ್ಸ್ಟ್ ಕರ್ನಾಟಕನ ಹಾಳು ಮಾಡ್ಲಿ, ಕೊಡ್ರಿ MLA ಟಿಕೆಟ್. ನಿಮ್ಗೂ ತಾನೆ ಅದೇ ತಾನೆ ಬೇಕಾರದು. ಕುಮಾರಣ್ಣ, ನಿಮ್ ಬಗ್ಗೆ ತುಂಬಾ ಗೌರವ ಇತ್ತು ನಿಜವಾಗ್ಲೂ. ಈ ಬಿಜೆಪಿ ಅವ್ರ ಜೊತೆ ಸೇರಿ ನಿಜವಾಗ್ಲೂ ಹೇಳ್ತೀನಿ, ಐ ಥಿಂಕ್ ಯು ಆರ್ ಸ್ಪಾಯ್ಲಿಂಗ್ ಯುವರ್ ಇಮೇಜ್. JDS ಇಮೇಜ್ ಅನ್ನೇ ಸ್ಪಾಯ್ಲ್ ಮಾಡ್ಕೊಳ್ತಾ ಇದ್ದೀರಾ. ದಯಮಾಡಿ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಹೇಳಿ, 3 ಸತಿ ಸೋತಿದ್ರು ಪರವಾಗಿಲ್ಲ, ಇನ್ನೊಂದು ಸತಿ ಸೋತರೂ ಪರವಾಗಿಲ್ಲ, ಬಟ್ ಡೋಂಟ್ ಯೂಸ್ ಕಮ್ಯುನಲ್ ಆಸ್ ಅ ವೆಪನ್. ಅಥವಾ ಅವ್ರ ಸಪೋರ್ಟ್ ಈ ಕಾರ್ಯಕ್ರಮಗಳಲ್ಲಿ ತಮ್ಮ ಸಪೋರ್ಟ್ ಏನಾದ್ರು ಇತ್ತು ಅಂತಂದ್ರೆ, JDS ಸಪೋರ್ಟ್ ಇತ್ತು ಅಂತಂದ್ರೆ ಖಂಡಿತವಾಗಿ JDS ನೆಲ ಕಚ್ಚುತ್ತೆ. ಆಲ್ರೆಡಿ ನೆಲ ಕಚ್ಚಿದೆ, ಈಗ ಮತ್ತೆ ನೆಲ ಕಚ್ಚುತ್ತೆ. ಐ ಆಮ್ ಸಾರಿ ಟು ಸೇ ದಿಸ್ ಕುಮಾರಣ್ಣ. ಯಾಕಂದ್ರೆ ನಿಮ್ಮ ಹೆಸರು ಬಂತು, ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೆಸರು ಬಂತು, ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇದಾರೆ ಅಂತ ನಾನು ಹೇಳಿದೆ. ಬಿಡಪ್ಪ, ಅವ್ರಿಗೇನು ಆರೋಗ್ಯ ಸರಿಯಿಲ್ಲ ಅಂತ. ಬಟ್ ಸ್ಟಿಲ್ ರೈತರ ನಾಡಿನಲ್ಲಿ ಕೋಮುವಾದ ಯಾವ ಮಟ್ಟಕ್ಕೆ ಹರಡಿದೆ. ನಮ್ಮ ರೈತರು, ಜಮೀನ್ದಾರರು, ಹೊಟ್ಟೆಗೆ ಊಟ ಹಾಕುವಂತರು, ಸ್ಥಿತಿವಂತರು, ಬುದ್ಧಿವಂತರು, ಸೈಂಟಿಸ್ಟ್ಗಳು, ಲಾಯರ್ಸ್ ಎಲ್ಲ ಸುಮ್ಮನೆ ಇದ್ದಾರೆ. ಯಾರು 2,000 ರೂಪಾಯಿ ಕೊಟ್ಟು ಕರ್ಕೊಂಡ್ಬಂದು ಅವರುಗಳನ್ನ ಕಿರಿಕಿರಿ ಮಾಡಿ, ಅಂಡ್ ವಿ ಡೋಂಟ್ ಗಿವ್ ಇಂಪಾರ್ಟೆನ್ಸ್. ಓಕೆ, ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಆಫ್ ಆಕ್ಷನ್. ನೀವು ಯಾರು ಧರ್ಮಸ್ಥಳದ ವಿಚಾರವನ್ನ ಡಿಬೇಟ್ ಮಾಡಕ್ ಸಾಧ್ಯನೇ ಇಲ್ಲ. ಓಕೆ, ನೆಕ್ಸ್ಟ್ ಟೈಮ್ ಇಂದ ಬರೀ DJ ಅಲ್ಲ, ಪಟಾಕಿಯನ್ನ ಬ್ಯಾನ್ ಮಾಡಿ. ಯಾವನೇ ಕುಡ್ಕೊಂಡು ಡ್ರಗ್ ಹೊಡ್ಕೊಂಡು ಆ ಒಂದು ಪಥಸಂಚಲನ ಇದ್ರೆ ಅರೆಸ್ಟ್ ಮಾಡಿ. ಯಾರಾದ್ರೂ ಕೆಟ್ಟ ಭಾಷೆಗಳನ್ನ ಬಳಸಿದ್ರೆ ಎನ್ಫೋರ್ಸ್ FIRs ಆನ್ ದೆಮ್. ಯಾಕಂದ್ರೆ ಈ ಧರ್ಮ ಅನ್ನೋದು, ನಮ್ಮ ಹಿಂದೂ ಧರ್ಮ ಅನ್ನೋದು ಪವಿತ್ರವಾದ್ದು. ಆ ಪವಿತ್ರತೆಯನ್ನ ನಮ್ಮವರೇ ಡ್ಯಾಮೇಜ್ ಮಾಡಿದ್ರೆ ಅವ್ರ ಮೇಲೆನೆ ಎನ್ಫೋರ್ಸ್ಮೆಂಟ್ ಆಗಬೇಕು ಮೊದಲನೇದಾಗಿ. ಆಮೇಲೆ ಈ ದೇವರ ಮೆರವಣಿಗೆಯನ್ನ ಪುಡಾರಿಗಳು ಕಲ್ಲು ತೂರಾಟಕ್ಕೆ ಅಥವಾ ಬೈಲಿಕ್ಕೆ, ಗಲಾಟೆ ಮಾಡಲಿಕ್ಕೆ, ವಾಯ್ಲೆನ್ಸ್ ಕ್ರಿಯೇಟ್ ಮಾಡಕ್ಕಾರೆ ಸ್ಟ್ರಿಕ್ಟ್ FIR ಹಾಕಿ, ಒದ್ದು ಒಳ್ಳೆ ಹಾಕಿ. ವಿ ಡೋಂಟ್ ಹ್ಯಾವ್ ಎನ್ ಇಶ್ಯೂಸ್. ಐ ಯೂಸ್ DK ಶಿವಕುಮಾರ್ ವರ್ಡ್, ಒದ್ದು ಒಳ್ಳೆ ಹಾಕಿ ಅಂತ. ಈ ವಿಚಾರದಲ್ಲಿ DK ಶಿವಕುಮಾರ್ ಅವರ ವಿಚಾರ ಹೋಗ್ತೇನೆ. ಥ್ಯಾಂಕ್ ಯು.